ಬಟ್ಟೆನ ಕಟ್ ಮಾಡಿ ಮಡಿಕೋಬೇಕು. ಅದಾದಮೇಲೆ ಬ್ಯಾಕ್ ಕಟ್ ಮಾಡಬೇಕು ಅಂದರೆ ಫಸ್ಟು 1/2 ಇಂಚ್ಗೆ ಮಾರ್ಕ್ ಮಾಡಿ ಒಂದು ಗೆರೆ ಹಾಕೋಬೇಕು. ಅದಾದಮೇಲೆ ಬ್ಲೌಸು ಬ್ಯಾಕ್ ಉದ್ದ ಎಷ್ಟೈತೆ ಅಂತ ನಾವು ನೋಡ್ಕೋಬೇಕು. ಭುಜದಿಂದ ಇಲ್ಲಿ ಡಾಟ್ ಎಲ್ಲೈತೋ ಅದೇ ನಾರದಲ್ಲಿ ನಾವು ತಗೋಬೇಕು. ರೆಡಿ 13 ಬರ್ತೈತೆ, 13ವರೆಗೆ ಮಾರ್ಕ್ ಮಾಡ್ಕೋಬೇಕು. 13ವರೆಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು ಲೈನಿಂಗ್ ಬ್ಲೌಸ್ಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಆದರೆ ಇಲ್ಲಿ ನಾನು 1/2 ಇಂಚ್ ಆಲ್ರೆಡಿ ಹೊಲಿಗೆ ಬಿಟ್ಟಿರೋದ್ರಿಂದ ಇನ್ನು 1/2 ಇಂಚ್ ಮಾತ್ರ ತಗೋತಾ ಇದ್ದೀನಿ. ಅಲ್ಲಿಗೆ 14 ಇಂಚ್ ಬರ್ತದೆ. ಅದಾದಮೇಲೆ ಬ್ಯಾಕ್ ಡೀಪು ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಬಟ್ಟೆ ಗ್ಯಾಪ್ ಎಷ್ಟೈತೋ ಬಟ್ಟೆ ಐತಲ್ಲ ಅಲ್ಲಿಂದನೂ ಚೆಕ್ ಮಾಡ್ಕೋಬೇಕು. ಇದು 5.25 ಬರ್ತೈತೆ. 5ವರೆಗೆ ಏನು ಆ್ಯಡ್ ಮಾಡಬಾರ್ದು, ಎಷ್ಟೈತೋ ಅಷ್ಟೇ ಇಟ್ಕೋಬೇಕು. ಇದಾದಮೇಲೆ ನೆಕ್ ವಿಡ್ತ್ ತಗೋಬೇಕು. ನಾವು ನೆಕ್ ವಿಡ್ತ್ ತಗೋಬೇಕಾದ್ರೆ ಫ್ರಂಟಲ್ಲಿ ಹುಕ್ಸ್ ಹಾಕಿ ಸಮವಾಗಿ ಇಟ್ಕೋಬೇಕು. ಅದಾದಮೇಲೆ ಇಲ್ಲಿ ಈ ಥರ ನೆಕ್ನ ಚೆಕ್ ಮಾಡ್ಕೋಬೇಕು. ಇವಾಗ ಇದು ನೆಕ್ ವಿಡ್ತು 5 ಬರ್ತೈತೆ. ಅದನ್ನು 2 ಭಾಗ ಮಾಡ್ಕೊಂಡ್ರೆ 2.25 ಬರ್ತದೆ. 2.25ನ ಇಲ್ಲಿ ಮಾರ್ಕ್ ಮಾಡಬೇಕು. ನೆಕ್ಸ್ಟು ಭುಜ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು. ಇದನ್ನು ಒಳಗಡೆಯಿಂದನೇ ಚೆಕ್ ಮಾಡಬೇಕು. ಫುಲ್ಲು ಇಟ್ಕೊಂಡು ನೋಡಿದ್ರೆ ಮಾರ್ಜಿನ್ ಹೊಲಿಗೆ ಹಾಕಿ ಕೂಡ ಇರುತ್ತಲ್ಲ ಅಲ್ಲಿ ತನಕನೂ ಇಟ್ಕೋಬೇಕು. ಅದು 3 ಇಂಚ್ ಐತೆ, 3 ಇಂಚ್ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಒಂದು ಗೆರೆ ಹಾಕಬೇಕು. ಬೇಕು ಅಂತಂದರೆ 1/2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲಿ ಬ್ರಾಡ್ ಬೇಡ ನಮಗೆ, ಅದರಿಂದ 2.25 ಮೇಲ್ಗಡೆ ಏನೈತೆ 2.25 ಅದನ್ನೇ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಅಕಸ್ಮಾತ್ ಬ್ರಾಡ್ ಬೇಕು ಅಂದರೆ ನಿಮಗೆ 1 ಇಂಚು ಇಲ್ಲಾಂದ್ರೆ 1/2 ಇಂಚ್ ಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಇಟ್ಟು ಮಾರ್ಕ್ ಮಾಡ್ಕೋಬೋದು. ಇದನ್ನು ಬಾಕ್ಸ್ ಥರ ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿ 3 ಭುಜಕ್ಕೆ ಇಟ್ಟಿರ್ತೀವಲ್ಲ ಅದೇ ಥರ ಇಲ್ಲಿ 3 ಆಯ್ತಾ ಅಂತ ಚೆಕ್ ಮಾಡ್ಕೋಬೇಕು. 3 ಮಾರ್ಕ್ ಮಾಡ್ಕೊಂಡು ಕಂಪ್ಲೂ ಲೆಂತ್ನ ಅಳತೆ ಮಾಡ್ಕೋಬೇಕು. ನಾವು ಬ್ಯಾಕ್ ಕಟ್ ಮಾಡೋದ್ರಿಂದ ಬ್ಯಾಕಿಂದನೇ ಅಳತೆ ತಗೋಬೇಕು. ಕಂಕ್ಳು ಕೆಳಗಡೆಯಿಂದ ಲಾಸ್ಟ್ ಎಂಡ್ವರೆಗೆ ಎಷ್ಟೈತೆ ಅಂತ ನೋಡ್ಕೋಬೇಕು. 8.25 ಬರ್ತೈತೆ. 8.25ಗೆ ಇಲ್ಲಿಂದ 1/2 ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಆ ಗೆರೆಯಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. 8.25 ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಇದು ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಕ್ಸ್ ಟೈಪ್ ಮಾಡ್ಕೋಬೇಕು. ಇದಾದಮೇಲೆ ಶೇಪ್ ತೆಗಿಬೇಕು. ಇದು 1 ಇಂಚ್ ಕರೆಕ್ಟಾಗಿ ಬಂದಿರುತ್ತೆ ಶೇಪ್ ತೆಗೆದ್ರೆ. ನೆಕ್ಸ್ಟು ಇಲ್ಲಿ ಕಂಕ್ಳು ಲೆಂತ್ ಇರುತ್ತಲ್ಲ ಅಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು ಮೇಲ್ಗಡೆ. 1/2 ಇಂಚು ಏನಕ್ಕೆ ಮಾರ್ಕ್ ಮಾಡಿದ್ದೀವಿ ಅಂದರೆ ಇದು 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಅದರಿಂದ ನಾವು ಇದನ್ನು ಬಿಟ್ಬಿಟ್ಟೆ ನಾವು ಕಂಕ್ಳು ಲೂಸ್ನ ತಗೋಬೇಕು. ಕಂಕ್ಳು ಲೂಸ್ ಯಾವ ಥರ ತಗೋಬೇಕು ಅಂತಂದರೆ ನಾವು ಬ್ಯಾಕ್ ಕಟ್ ಮಾಡೋದ್ರಿಂದ ಬ್ಯಾಕಿಂದನೇ ತಗೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಹೊಲಿಗೆ ಇರುತ್ತಲ್ಲ ಸ್ಟಿಚ್ ಮಾಡಿರ್ತಾರಲ್ಲ ಭುಜದ ಮೇಲೆ ಅದು ಹೊಲಿಗೆಯಿಂದ ಇಲ್ಲಿ ಇಟ್ಕೊಂಡು ಟೈಟಾಗಿ ಇಟ್ಕೊಂಡು ಏನು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ ಶೇಪ್ ಮೇಲೆ ಇದನ್ನು ತಗೋಬೇಕು.
ಎಲ್ಲಿ ಫಸ್ಟು ಹೊಲಿಗೆ ಬಂದಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನಾವು. ಇದು ಕಂಕ್ಳು ಲೂಸು ಮತ್ತು ಎದೆ ಸುತ್ತಳತೆ ಎರಡೂ ಇಲ್ಲೇ ಸಿಗುತ್ತೆ. ನಾವು ಎದೆ ಸುತ್ತಳತೆ ನಾವು ಇಟ್ಟಿಲ್ಲ. ನಮಗೆ ಬೇಕಾಗಿರೋದು ಎದೆ ಸುತ್ತಳತೆ ರೆಡಿ 9 ಕಾಲು. ಇದು ಕಂಕ್ಳು ಲೂಸಲ್ಲಿ ನಮಗೆ ಎದೆ ಸುತ್ತಳತೆ ಸಿಕ್ತು. ನೆಕ್ಸ್ಟು ಸೊಂಟು ಸುತ್ತಳತೆ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು. ಉಕ್ಕೋಲು ಇರುತ್ತಲ್ಲ, ಉಕ್ಕೋಲನ್ನ ಲೆಕ್ಕಕ್ಕೆ ತಗೋಬಾರ್ದು, ಅದ್ರ ಪಕ್ಕದಿಂದ ಮೆಜರ್ಮೆಂಟ್ ತಗೋಬೇಕು. ಉಕ್ಸಿನ ಪಟ್ಟಿನ ಫುಲ್ ತಗೋಬೇಕು. ಇದು 25 ಬಂದೈತೆ, ಸೊಂಟ ಸುತ್ತಳತೆ 25 ಬಂದೈತೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು, 26 ಆಯ್ತದೆ. ಅದನ್ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ 6.5 ಬರ್ತದೆ. 6.5ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ. ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಕಂಕ್ಳು ಲೂಸು ಮತ್ತು ಸೊಂಟದ ಲೂಸು ಎರಡಕ್ಕೂ ಮ್ಯಾಚ್ ಮಾಡ್ಕೋಬೇಕು. ಇದಾದಮೇಲೆ ನಮ್ಗೆ ಎಷ್ಟು ವೇಸ್ಟೇಜ್ಗೆ ಬಟ್ಟೆ ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಯಾವ ಶೇಪ್ ಬೇಕೋ ಅದನ್ನು ಶೇಪ್ ಕೊಟ್ಕೋಬೇಕು. ಇದು ಬ್ಯಾಕ್ ಕಟಿಂಗ್, ಬ್ಯಾಕ್ ಬ್ಲೌಸ್ ಕಟಿಂಗ್. ನನ್ನ ಮಕ್ಕಳು ನಾನು ಬರಬಾರ್ದು. ಕೆಳಗಡೆ 1/2 ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲೊಂದು ನ್ಯಾಚ್ ಹೊಡ್ಕೋಬೇಕು. ಮತ್ತು ಕಂಕ್ಳು ಲೂಸ್ ಹತ್ರ ಒಂದು ನ್ಯಾಚ್ ಹೊಡಿಬೇಕು. ಇಲ್ಲಿ ನೆಕ್ ಬಿಡ್ತ ಹತ್ರ ಒಂದು ನ್ಯಾಚ್ ಹೊಡಿಬೇಕು. ಏನಕ್ಕಪ್ಪ ಆ ಥರ ನ್ಯಾಚ್ ಹೊಡಿತಾ ಇರೋದು ಅಂತಂದರೆ, ನಾವು ಇಲ್ಲಿ ನೆಕ್ ಶೇಪು ತೆಗೆದಿರ್ತೀವಲ್ಲ ಅದನ್ನು ಕಟ್ ಮಾಡಲ್ಲ. ಈ ಥರ ಫೋಲ್ಡಿಂಗ್ ಮಾಡಿ ನ್ಯಾಚ್ ಮ್ಯಾಚ್ ಮಾಡಿ ಈ ಥರ ಫೋಲ್ಡಿಂಗ್ ಮಾಡಿ ಈ ಕಡೆ ಇರೋ ಮಾರ್ಕ್ನ ಈ ಕಡೆಗೆ ಹೊಡ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಸ್ಟಿಚ್ ಮಾಡಿದ ನಂತರ ಕಟ್ ಮಾಡ್ಕೊತೀವಿ. ಅದರಿಂದ ಇಲ್ಲಿ ನ್ಯಾಚ್ ಹೊಡ್ಕೋಬೇಕು.